Hi everyone. Today I am going to inform you about latest information of second PUC annual practical examination 2024-25. All the students are informed to go through these main important instructions. First one is if candidate name, father name and mother name, date of birth, medium, gender, subject and code are incorrect, bring to the notice of the principal of the college for correction. ಯಾವ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದೀರೋ ಈ ಸಾರಿ ನಿಮ್ಮ ಒಂದು ವಿದ್ಯಾರ್ಥಿ ಹೆಸರು, ಪಾಲಕರ ಹೆಸರು, ಸ್ಪೆಲ್ಲಿಂಗ್ ಕರೆಕ್ಷನ್ ಇದ್ದರೆ ನೀವು ಆ ಒಂದು ಮಾಹಿತಿಯನ್ನು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಗಮನಕ್ಕೆ ತಂದು ಅದನ್ನು ಸರಿಪಡಿಸ್ಕೋಬೇಕಾಗಿ ಇದೆ. ಸೆಕೆಂಡ್ ಇನ್ಸ್ಟ್ರಕ್ಷನ್, ಅಡ್ಮಿಟ್ ಕಾರ್ಡ್ ಮಸ್ಟ್ ಬಿ brought on all examination days and same must be present at the time of inspection. Keep a photocopy of the admit card with you. ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ತಮ್ಮ ಒಂದು ಪ್ರಾಯೋಗಿಕ ಪರೀಕ್ಷೆಯ ಹಾಲ್ ಟಿಕೆಟನ್ನು ಪ್ರತಿದಿನ ಪರೀಕ್ಷೆಗೆ ತರಬೇಕು. ಅದರ ಜೊತೆಗೆ ಒಂದು ಜೆರಾಕ್ಸ್ ಕಾಪಿಯನ್ನು ಕೂಡ ಅವರು ತಮ್ಮೊಟ್ಟಿಗೆ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ನು, ಅಭ್ಯರ್ಥಿಗಳು ಪರೀಕ್ಷೆ ಪ್ರಾರಂಭವಾಗುವ 15 ನಿಮಿಷ ಮುಂಚಿತವಾಗಿ ಪರೀಕ್ಷಾ ಕೊಠಡಿಯಲ್ಲಿ ಹಾಜರಿರಬೇಕು. ಪರೀಕ್ಷೆ ಪ್ರಾರಂಭವಾದ ನಂತರ ಯಾವುದೇ ಅಭ್ಯರ್ಥಿ ಪರೀಕ್ಷಾ ಕೇಂದ್ರದ ಪ್ರವೇಶಿಸಲು ಅನುಮತಿ ಇರುವುದಿಲ್ಲ. ವಿದ್ಯಾರ್ಥಿಗಳು 15 ನಿಮಿಷ ಮುಂಚಿತವಾಗಿ ತಮಗೆ ಸಂಬಂಧಪಟ್ಟ ಒಂದು ಸಮಯ ದಿನಾಂಕದಂದು ಪರೀಕ್ಷಾ ಕೊಠಡಿಗೆ ಹಾಜರಿರಬೇಕು. ನಂತರ ಬಂದರೆ ಅವರಿಗೆ ಅವಕಾಶವಿರುವುದಿಲ್ಲ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್, ಪರೀಕ್ಷಾ ಅವಧಿಯಲ್ಲಿ ಅಭ್ಯರ್ಥಿಯು ಪರೀಕ್ಷಾ ಕೊಠಡಿಯಲ್ಲಿ ಜೋರಾಗಿ ಮಾತನಾಡುವುದು, ಕರೆಯುವುದು, ಸ್ಥಳ ಬಿಟ್ಟು ಹೋಗುವುದನ್ನು ಮಾಡುವಂತಿಲ್ಲ. ಅಂದರೆ ಒಂದು ಸಾರಿ ವಿದ್ಯಾರ್ಥಿಗಳು ಪರೀಕ್ಷಾ ಒಂದು ಹಾಲಿಗೆ ಎಂಟ್ರ್ ಆದಾಗ ಅವ್ರು ಏನು ಮಾಡಬೇಕು, ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು. ಆ ಸ್ಥಳವನ್ನು ಬಿಟ್ಟು ಬೇರೆ ಒಂದು ಸ್ಥಳಕ್ಕೆ ಹೋಗುವಂತಿಲ್ಲ. ಅಂದರೆ ವಿದ್ಯಾರ್ಥಿಗಳು ಸಮಯ ಮುಗಿಯುವವರೆಗೂ ತಮ್ಮ ನಿಯೋಜಿತ ಸ್ಥಳದಲ್ಲಿ ಕೂತು ಪರೀಕ್ಷೆಯನ್ನು ಬರೆಯಬೇಕು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್, ನಿಗದಿಪಡಿಸಿದ ವೇಳಾಪಟ್ಟಿ ಮತ್ತು ತಂಡಗಳಲ್ಲಿ ವಿದ್ಯಾರ್ಥಿಗಳು ಯಾವುದಾದರೂ ಕಾರಣಕ್ಕಾಗಿ ಗೈರು ಹಾಜರಿದ್ದಲ್ಲಿ ಪ್ರತ್ಯೇಕ ಅಥವಾ ಬೇರೆ ತಂಡಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗಲು ಅವಕಾಶವಿರುವುದಿಲ್ಲ. ಅಂದರೆ ವಿದ್ಯಾರ್ಥಿಗಳು ಸೂಕ್ತ ರೀತಿಯಿಂದ ತಮ್ಮ ಒಂದು ಟೈಮ್ ಟೇಬಲ್ನ ನೋಡ್ಕೋಬೇಕು. ತಮಗೆ ನಿಗದಿಪಡಿಸಿದ ದಿನಾಂಕ ಸಮಯದಂದು ಮಾತ್ರ ಅವರು ಆ ಒಂದು ಪರೀಕ್ಷೆಗೆ ಹಾಜರಾಗಬೇಕು. ಭೌತಶಾಸ್ತ್ರ ಇರ್ಬೋದು, ರಸಾಯನಶಾಸ್ತ್ರ ಇರ್ಬೋದು ಅಥವಾ ಜೀವಶಾಸ್ತ್ರ ಇರ್ಬೋದು. ಆ ಸಮಯವನ್ನು ಬಿಟ್ಟು ಗೈರಾದಲ್ಲಿ ಬೇರೆ ಒಂದು ದಿನದಂದು ಅವರಿಗೆ ಪರೀಕ್ಷೆಗೆ ಕೂಡಲು ಅವಕಾಶ ಇರುವುದಿಲ್ಲ. ಅದೇ ರೀತಿ ಪ್ರಾಯೋಗಿಕ ಪರೀಕ್ಷೆಗೆ ಕಾಲೇಜಿನ ಉಪನ್ಯಾಸಕರು ಮತ್ತು ವಿಭಾಗದ ಮುಖ್ಯಸ್ಥರು ಅಥವಾ ಪ್ರಾಂಶುಪಾಲರು ದೃಢೀಕರಿಸಿದ ಪ್ರಾಕ್ಟಿಕಲ್ ರೆಕಾರ್ಡ್ ಬುಕ್ಕನ್ನು ಹಾಜರುಪಡಿಸದಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳ ಪ್ರಾಕ್ಟಿಕಲ್ ರೆಕಾರ್ಡ್ಗೆ ಸಂಬಂಧಿಸಿದ ಅಂಕಗಳನ್ನು ಕಡಿತಗೊಳಿಸಲಾಗುವುದು. ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ಈಗ ಪ್ರಾಕ್ಟಿಕಲ್ ರೆಕಾರ್ಡ್ ಬುಕ್ ಅಂತ ಕರಿತೀವಿ, ಅದನ್ನ ಜರ್ನಲ್ ಅಂತ ಕೂಡ ಕರಿತೀವಿ. ಸೊ ನೀವೇನು ಮಾಡಬೇಕು, ಎಷ್ಟು ಒಂದು ಪಿ ಯು ಬೋರ್ಡಿಂದ ನಿಗದಿಯಾಗಿದೆಯೋ ಆ ಒಂದು ಸಬ್ಜೆಕ್ಟ್ ವೈಸು ಅಷ್ಟು ಪ್ರಾಯೋಗಿಕ ಎಕ್ಸ್ಪೆರಿಮೆಂಟ್ಸ್ಗಳನ್ನು ನೀವು ಬರೆದು ನಿಮ್ಮ ಇನ್ಚಾರ್ಜ್ ಸೈನ್ ಮಾಡಿಸಿ, ನಿಮ್ಮ HOD ಸೈನ್ ಮಾಡಿಸ್ಬೇಕು. ಅದನ್ನ ನೀವು ಸರ್ಟಿಫೈಡ್ ಜರ್ನಲ್ ಅಂತ ಕರಿತೀವಿ. ಅದನ್ನು ನೀವು ಪರೀಕ್ಷೆಗೆ ತರಬೇಕು. ಒಂದು ವೇಳೆ ನೀವು ಪರೀಕ್ಷೆಗೆ ಅದನ್ನು ತರಲು ಗೈರಾದಲ್ಲಿ ಅಥವಾ ಸರ್ಟಿಫೈ ಮಾಡಿಸದೇ ಇದ್ದಂಥ ಸನ್ನಿವೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ 6 ಅಂಕಗಳು ನಿಮಗೆ ಕಡಿತಗೊಳ್ಳುತ್ತವೆ. ಪುಸ್ತಕಗಳು, ಟಿಪ್ಪಣಿಗಳು, ಹಸ್ತಪ್ರತಿಗಳು ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳು, ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ಅಥವಾ ಡಿಜಿಟಲ್ ಗಡಿಯಾರ ಇತ್ಯಾದಿಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ನೀವು ಪರೀಕ್ಷೆಗೆ ಕೊಠಡಿಗೆ ಹಾಜರಾಗುವ ಮುಂಚಿತವಾಗಿ ನಿಮ್ಮ ಏನೋ ಎಲೆಕ್ಟ್ರಾನಿಕ್ ಡಿವೈಸ್ ಇದ್ದರೂ ಅವುಗಳನ್ನ ಹೊರಗಡೆ ಇಟ್ಟು ನೀವು ಪರೀಕ್ಷಾ ಕೊಠಡಿಗೆ ಹಾಜರಾಗಬೇಕು. ನೀವು ಪರೀಕ್ಷಾ ಕೊಠಡಿ ಒಳಗೆ ಮೊಬೈಲ್ ಫೋನ್ ಇರ್ಬೋದು, ಬ್ಲೂಟೂತ್ ವಾಚು, ಬ್ಲೂಟೂತ್ ಡಿವೈಸು, ಈ ರೀತಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತರುವ ಹಾಗಿಲ್ಲ. ಅವುಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ನೆಕ್ಸ್ಟ್ ಒನ್,
ಸರಳ ಕ್ಯಾಲ್ಕುಲೇಟರ್ಗಳನ್ನು ಬಳಸಲು ಅನುಮತಿಸಲಾಗಿದೆ ಮತ್ತು ವೈಜ್ಞಾನಿಕ ಕ್ಯಾಲ್ಕುಲೇಟರ್ಗಳನ್ನು ಬಳಸಲು ಅವಕಾಶವಿರುವುದಿಲ್ಲ. ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿಂಪಲ್ ಕ್ಯಾಲ್ಕುಲೇಟರ್ಸನ್ನು ಮಾತ್ರ ತರಬೇಕು. ಒಂದು ವೇಳೆ ಅವರು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಗಳನ್ನು ತಂದಲ್ಲಿ ಅವುಗಳನ್ನು ಒಳಗಡೆ ತರಲು ಅನುಮತಿ ಕೊಡಲಾಗುವುದಿಲ್ಲ. ಅದೇ ರೀತಿಯಾಗಿ ಮುಂದಿನ ಸೂಚನೆ, ಅನಧಿಕೃತ ಅನ್ಯ ವ್ಯಕ್ತಿಗಳು ಪರೀಕ್ಷೆ ಬರೆಯುವುದು, ಇತರ ಅಭ್ಯರ್ಥಿಗಳ ಉತ್ತರ ಪತ್ರಿಕೆಗಳಿಂದ ಅಥವಾ ಇತರೆ ಮೂಲಗಳಿಂದ ನಕಲು ಮಾಡುವುದು ಹಾಗೂ ಉತ್ತರ ಪತ್ರಿಕೆಗೆ ಹಾನಿ ಮಾಡುವುದು ಅಥವಾ ಹೊರಗಿನಿಂದ ತಂದ ಹಾಳೆಗಳನ್ನು ಸೇರಿಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಪರೀಕ್ಷಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅಂದರೆ ಹಾಲ್ ಟಿಕೆಟ್ನಲ್ಲಿ ಯಾರೋ ಮೆನ್ಷನ್ ವಿದ್ಯಾರ್ಥಿ ಇದ್ದಾನೆ ಅದೇ ವಿದ್ಯಾರ್ಥಿ ಪರೀಕ್ಷೆಗೆ ಹಾಜರಾಗಬೇಕು. ಅದನ್ನು ಬಿಟ್ಟು ಬೇರೆ ವಿದ್ಯಾರ್ಥಿ ಹಾಜರಾಗುವಂತಿಲ್ಲ. ಅದು ಪರೀಕ್ಷಾ ನಿಯಮದ ಉಲ್ಲಂಘನೆ ಆಗುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಗಳಲ್ಲಿ ತಾವು ತಂದಂಥ ಎಕ್ಸ್ಟ್ರಾ ಒಂದು ಸೀಟ್ಸ್ನ ಸೇರಿಸುವ ಹಾಗಿಲ್ಲ. ಪರೀಕ್ಷಾ ಕೊಠಡಿಯಲ್ಲಿ ಮೇಲ್ವಿಚಾರಕರು ಕೊಟ್ಟಂಥ ಹಾಳೆಗಳನ್ನು ಮಾತ್ರ ನೀವು ಅದಕ್ಕೆ ಸೇರಿಸಬೇಕು. ಅಂದರೆ ಇದು ನಕಲು ಮಾಡೋ ರೀತಿ ಕಾಣುತ್ತದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಎಕ್ಸ್ಟ್ರಾ ಹಾಳೆಗಳನ್ನು ಸೇರಿಸುವ ಹಾಗಿಲ್ಲ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್, ಪರೀಕ್ಷಾ ಸಮಯದಲ್ಲಿ ಅಥವಾ ಮುಕ್ತಾಯವಾದ ನಂತರವಾಗಲಿ ಉತ್ತರ ಪತ್ರಿಕೆಗಳಲ್ಲಿ ಪರೀಕ್ಷಾ ಕೊಠಡಿಯ ಹೊರಗೆ ಕೊಂಡೊಯ್ಯುವಂತಿಲ್ಲ. ಅಂದರೆ ಏನು ನಿಮಗೆ ನಿಗದಿತ ಸಮಯವಿರುತ್ತದೆ ಆ ಸಮಯದಲ್ಲಿ ನೀವು ಪರೀಕ್ಷಾ ಕೇಂದ್ರದಲ್ಲಿ ಅಥವಾ ಆ ಕೊಠಡಿಯಲ್ಲಿ ಪರೀಕ್ಷೆಯನ್ನು ಬರೆಯಬೇಕು. ಉತ್ತರ ಪತ್ರಿಕೆಗಳನ್ನು ಹೊರಗಡೆ ಒಯ್ಯೋದಾಗಲಿ ಆ ರೀತಿ ಮಾಡೋ ಹಾಗಿಲ್ಲ. ಇವೇನು ಒಂದು ಮುಖ್ಯವಾದ ಸಲಹೆ ಸೂಚನೆಗಳು ಈ ವರ್ಷ ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗುತ್ತೋ ವಿದ್ಯಾರ್ಥಿಗಳಿಗೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕಟ್ಟುನಿಟ್ಟಾಗಿ ಎಲ್ಲ ಸಲಹೆ ಸೂಚನೆಗಳನ್ನು ಪಾಲಿಸಬೇಕು. ಅಂದಾಗ ನಿಮ್ಮ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿ ನಡೆಯುತ್ತದೆ. ಈ ಒಂದು ನಿಯಮಗಳು ಸಲಹೆ ಸೂಚನೆಗಳನ್ನ ಉಲ್ಲಂಘಿಸಿದಲ್ಲಿ ನಿಮಗೆ ಪರೀಕ್ಷಾ ಒಂದು ಪ್ರಾಧಿಕಾರ ಪ್ರಕಾರ ನಿಮಗೆ ಶಿಕ್ಷಾರ್ಹ ಅಪರಾಧವಿರುತ್ತದೆ. ಧನ್ಯವಾದಗಳು.